ಸುಮಾರು ಜನ ನುಗ್ಗೆ ಸೊಪ್ಪನ್ನು ಅಷ್ಟಾಗಿ ಇಷ್ಟಪಡಲ್ಲ. ಆದರೆ ಇದರಲ್ಲಿರುವಂಥ ಬೆನಿಫಿಟ್ಸ್ ನಿಮಗೇನಾದ್ರು ಗೊತ್ತಾದರೆ ಪ್ರತಿದಿನ ಇದನ್ನು ನೀವು ಯೂಸ್ ಮಾಡ್ತೀರಾ ಅಡುಗೆನಲ್ಲಿ, ಅಷ್ಟು ಚೆನ್ನಾಗಿರುತ್ತೆ ಹೆಲ್ತ್ಗೆ. ನಾನು ಕೂಡ ಇವತ್ತು ನುಗ್ಗೆ ಸೊಪ್ಪನ್ನು ಬಳಸ್ಕೊಂಡು ಒಂದು ಹೆಲ್ತಿಯಾಗಿರುವಂಥ ಮೀಲ್ ಪ್ಲಾನನ್ನು ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿ ಇರುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ 2 ಕಪ್ ಆಗೋಷ್ಟು ನುಗ್ಗೆ ಸೊಪ್ಪು ಹಾಗೆ 2 ನುಗ್ಗೆಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ಗೆ 1 ಕಪ್ ಆಗೋಷ್ಟು ತೊಗರಿಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ದೊಡ್ಡ ಸೈಜ್ ತೊಗರಿಬೇಳೆ ನಾನು ಯೂಸ್ ಮಾಡ್ತಿರೋದು. ನೀವು ಬೇಕಿದ್ರೆ ನಿಮ್ಮ ಹತ್ರ ಇರೋವಂಥ ಯಾವುದೇ ತೊಗರಿಬೇಳೆನ ಯೂಸ್ ಮಾಡ್ಬೋದು. ಸೊ ಇವಾಗ ನೀರನ್ನು ಹಾಕಿ 2 ರಿಂದ 3 ಸತಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಬೇಳೆನ. ಇದಕ್ಕೆ ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 2 ಟೊಮೆಟೊ ಕೂಡ ಸಣ್ಣಾಗಿರುವಂಥದ್ದು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಅರ್ಧದಷ್ಟು ಈರುಳ್ಳಿ ಕೂಡ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ 4 ರಿಂದ 5 ಹಸಿಮೆಣಸಿನ್ಕಾಯಿನ ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡು 2 ಡ್ರಾಪ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದೇ ಕುಕ್ಕರ್ಗೆ ನಾನು ಇಲ್ಲಿ 2 ನುಗ್ಗೆಕಾಯಿನ ಕಟ್ ಮಾಡಿಕೊಂಡು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದೇ ವಿಷಲ್ ಕೂಗಿಸ್ರು ಸಾಕು. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ತುಂಬ ಚೆನ್ನಾಗಿ ಬೇಳೆನೂ ಬೇಯುತ್ತೆ. ಹಾಗೆ ನಾವು ಹಾಕಿರುವಂಥ ಎಲ್ಲ ತರಕಾರಿ ಆಗಿರ್ಬೋದು, ಈ ನುಗ್ಗೆ ಸೊಪ್ಪಾಗಿರ್ಬೋದು ಚೆನ್ನಾಗೇ ಬೆಂದಿರುತ್ತೆ. ನುಗ್ಗೆಕಾಯಿ ಕಟ್ಟಾಗಲ್ಲ. 1 ವಿಷಲ್ ಕೂಗಿಸ್ರೆ 2 ವಿಷಲ್ ಕೂಗಿಸ್ರೆ ನುಗ್ಗೆಕಾಯಿ ಕಟ್ಟಾಗಿಬಿಡುತ್ತೆ, ಸಾಫ್ಟ್ ಆಗಿಬಿಡುತ್ತೆ. ಇವಾಗ ಟೊಮೆಟೊ ಏನಿದೆ ನೋಡಿ, ಅದನ್ನು ಚೆನ್ನಾಗಿ ಅದರಲ್ಲೇ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ನೀವು ಸಪ್ರೇಟಾಗಿ ಹೊರಗೆ ತೆಗೆದುಕೊಂಡು ಒಂದು ಬೇರೆ ಬೌಲಲ್ಲಿ ಮ್ಯಾಶ್ ಮಾಡ್ಕೊಂಡು ವಾಪಸ್ ಸೇರಿಸ್ಕೋಬೋದು. ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಒಂದು ಕಡಾಯಿ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪದ ಒಗ್ಗರಣೆ ಮಾಡ್ಕೊಳ್ಳೋದ್ರಿಂದ ಈ ಪಪ್ಪು ತುಂಬ ಚೆನ್ನಾಗಿರುತ್ತೆ. ಅರ್ಧದಷ್ಟು ಈರುಳ್ಳಿನ ಒಗ್ಗರಣೆಗೆ ಅಂತ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನನ್ನಲ್ಲಿ 1 ಟೀ ಸ್ಪೂನ್ ಅಥವಾ 1 ಸ್ಪೂನ್ ಆಗೋಷ್ಟು ಸಾಸಿವೆ ಜೀರಿಗೆ 2 ಮಿಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಮತ್ತು ಜೀರಿಗೆ 2 ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು 1 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಎಣ್ಣೆಯಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ನಾನು ಮೊದಲಿಗೆ ಈರುಳ್ಳಿ ಹಾಕಿರೋದ್ರಿಂದ ಇದನ್ನು ಸ್ವಲ್ಪ ಮತ್ತೆ ಎಣ್ಣೆ ಹಾಕ್ಕೊಂಡು ಚಿಟಪಟ ಅನ್ನೋವರೆಗೂ ಫ್ರೈ ಮಾಡಿಕೊಂಡೆ. ಇದನ್ನು ನೋಡ್ತಿರ್ಬೋದು. ಸುಮಾರು ಜನ ಈ ನುಗ್ಗೆ ಸೊಪ್ಪಿನ ಪಪ್ಪನ್ನು ಕುಕ್ಕರಲ್ಲೇ ಹಾಕಿ ಬೇಯಿಸ್ತಾರೆ ಸೊಪ್ಪನ್ನು. ಆ ಥರ ಆದರೆ ಒಂಚೂರು ಚೆನ್ನಾಗಾಗಲ್ಲ. ಆ ಸೊಪ್ಪು ಎಷ್ಟು ನಾವು ಕುದಿಸ್ತೀವೋ ಕುಕ್ಕರಲ್ಲಿ ಹಾಕಿ ಅಷ್ಟು ಹಾರ್ಡ್ ಆಗ್ತಾ ಹೋಗುತ್ತೆ, ಸಾಫ್ಟ್ ಆಗಲ್ಲ. ಹಾಗಾಗಿ ನುಗ್ಗೆ ಸೊಪ್ಪಿನ ಪಪ್ಪು ಮಾಡುವಂಥ ಸರಿಯಾದ ವಿಧಾನ ಇದು. ಇದನ್ನು ನೋಡ್ಕೊಂಡು ನೀವು ಕೂಡ ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ಇವಾಗ ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಬೇಕಿದ್ರೆ ನೀವು ಹಿಂಗೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಅಥವಾ ಇದಕ್ಕೆ ಮಸಾಲೆ ಕೂಡ ನೀವು ರುಬ್ಬಿ ಹಾಕ್ಕೋಬೋದು. ನಾನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ನುಗ್ಗೆ ಸೊಪ್ಪನ್ನು ವಾಶ್ ಮಾಡಿ ಇಟ್ಕೊಂಡಿದ್ದಲ್ಲ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಎಣ್ಣೆಯಲ್ಲೇ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ನೀವು ಇದನ್ನು ನೀರಿಗೆ ಹಾಕಿ ಕುದಿಸ್ತೀನಿ ಅಂದರೆ ಇದು ಹಾರ್ಡ್ ಆಗ್ತಾ ಹೋಗುತ್ತೆ. ಎಣ್ಣೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಾಡಿಸ್ಬೇಕು ಇದನ್ನು. ಆವಾಗಲೇ ಇದು ಸಾಫ್ಟಾಗಿ ಆಗೋದು. ಸ್ವಲ್ಪ ಸುಮಾರು ಟೈಮ್ ತೊಗೊಳುತ್ತೆ ಸಾಫ್ಟಾಗಿ ಬಾಡೋಕ್ಕೆ ಇದು. ಇದೇ ಥರ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು 5 ರಿಂದ 8 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ನೀವು ನಾರ್ಮಲ್ ನಿಮ್ಮ ಮನೆಯಲ್ಲಿ ಇರುವಂಥ ಸಾಂಬಾರು ಪೌಡ್ರ್ ಇದ್ದರೆ ಅದನ್ನ ಹಾಕ್ಕೊಳ್ಳಿ. ಇಲ್ಲಾಂದರೆ ನೀವು ಹೊರಗಡೆಯಿಂದ ತಂದಿರ್ತೀರಲ್ಲ ಆ ಥರ ಪ್ಯಾಕೆಟ್ಸಲ್ಲಿ ಅದನ್ನು ಕೂಡ ಸಾಂಬಾರು ಪೌಡ್ರ್ ಹಾಕ್ಕೋಬೋದು. ಇವಾಗ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮ್ಯಾಶ್ ಮಾಡಿ ಇಟ್ಕೊಂಡಂಥ ಬೇಳೆ ಏನಿರುತ್ತೆ ನೋಡಿ, ನುಗ್ಗೆಕಾಯಿ ಎಲ್ಲ, ಅದನ್ನು ಕೂಡ ಸೇರಿಸ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನೀರು ಬೇಕಿದ್ರೆ ನೀವು ಜಾಸ್ತಿ ಹೆಚ್ಚಿಸ್ಕೋಬೋದು, ಹೆಚ್ಚು ಕಡಿಮೆ. ನಿಮಗೆ ಪಪ್ಪು ಥರ ಬೇಕಂದರೆ ಸ್ವಲ್ಪ ಗಟ್ಟಿನೇ ಇದ್ದರೂ ಚೆನ್ನಾಗಾಗುತ್ತೆ ಟೇಸ್ಟು, ಗಟ್ಟಿ ಇದ್ದರೆ. ನಾನಿಲ್ಲಿ 1 ಗ್ಲಾಸ್ ಆಗೋಷ್ಟು ಕುಕ್ಕರ್ಗೆ ನೀರನ್ನು ಹಾಕ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಕುದಿಯೋಕ್ಕೆ ಬಿಡಬೇಕು. 2 ರಿಂದ 3 ಕುದಿ ಚೆನ್ನಾಗಿ ಕುದಿಬೇಕು. ಇದ್ರ ಜೊತೆಗೆ ನಾನಿಲ್ಲಿ ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಬೆಲ್ಲ ಇಷ್ಟ ಇದ್ದರೆ, ಸ್ವೀಟ್ ಇಷ್ಟ ಇದ್ದರೆ ನೀವು ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಹಾಕಿಲ್ಲ. ಇದನ್ನು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯೋಕ್ಕೆ ಬಿಡಬೇಕು. ನುಗ್ಗೆ ಸೊಪ್ಪಲ್ಲಿ 1 ಅಲ್ಲ 2 ಅಲ್ಲ ಸುಮಾರು ಹೆಲ್ತ್ ಬೆನಿಫಿಟ್ಸ್ ಇದೆ. ಇದರಲ್ಲಿ ಮಲ್ಟಿ ವೈಟಮಿನ್ಸ್ ಇರೋದ್ರಿಂದ ಸುಮಾರು ಹೆಲ್ತ್ ಇಶ್ಯೂಸ್ಗೆ ಇದು ರಾಮಬಾಣ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ರಕ್ತಹೀನತೆ ಇರೋರಿಗೆ ಐರನ್ ಇರೋದ್ರಿಂದ ಇದರಲ್ಲಿ ತುಂಬ ಒಳ್ಳೆಯದು. ಹಾಗೆ ವಿಟಮಿನ್ ಸಿ, ಆಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಇಮ್ಯುನಿಟಿಗೆ ತುಂಬ ಒಳ್ಳೆಯದು. ಹಾಗೆ ಇದರಲ್ಲಿ ವೈಟಮಿನ್ ಎ ಇರೋದ್ರಿಂದ ಕಣ್ಣಿಗಂತೂ ತುಂಬಾ ಒಳ್ಳೆಯದು. ಇದ್ರ ಜೊತೆಗೆ ರಕ್ತದಲ್ಲಿರುವಂಥ ಸಕ್ಕರೆ ಮಟ್ಟವನ್ನು ತುಂಬ ಚೆನ್ನಾಗಿ ನಿಯಂತ್ರಣ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆ ನುಗ್ಗೆ ಸೊಪ್ಪು ಕ್ಯಾಲ್ಸಿಯಂ ರಿಚ್ ಆಗಿರೋದ್ರಿಂದ ಎಲುಬುಗಳನ್ನು ಗಟ್ಟಿ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಜೀರ್ಣಕ್ರಿಯೆಯನ್ನು ಕೂಡ ಇದು ತುಂಬ ಚೆನ್ನಾಗಿ ಸುಧಾರಣೆ ಮಾಡುತ್ತೆ. ಅದಷ್ಟೇ ಇಲ್ಲದೆ ನಮಗೆ ಪ್ರೆಸೆಂಟ್ ಆಗಬೇಕಾಗಿರೋದು ಇವಾಗ ವೇಟ್ ಲಾಸ್ಗಂತೂ ಇದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಇದನ್ನು ನಿಯಮಿತವಾಗಿ ನುಗ್ಗೆ ಸೊಪ್ಪನ್ನು ಎಲ್ಲಿ ಸಿಕ್ಕರೂ ಬಿಡಬೇಡಿ. ಏನಾದರೂ ಒಂದು ಇದರಿಂದ ರೆಸಿಪಿ ಮಾಡ್ಕೊತೀನಿ. ಅದರಲ್ಲೂ ನಾನು ಇವಾಗ ತೋರಿಸಿದಂಥ ಈ ಪಪ್ಪನ್ನು ಮಾಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ.
ಒಂದು 2 ಸ್ಪೂನ್ ಆಗೋಷ್ಟು ಕಾಯಿ ತುರಿ ಕೂಡ ನಾನು ಹಾಕೊಂಡು ಮಿಕ್ಸ್ ಮಾಡ್ಕೊಂಡೆ. ನೀವು ನೋಡಿರ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ. ರೈಸ್ ಜೊತೆಗೆ ತುಪ್ಪ ಹಾಕ್ಕೊಂಡು ಈ ಪಪ್ಪನ್ನು ಹಾಕ್ಕೊಂಡು ತಿಂತಾ ಇದ್ದರೆ ಅದರ ರುಚಿನೇ ಬೇರೆ. ಖಂಡಿತ ಈ ವಿಡಿಯೋ ನೋಡಾದ್ಮೇಲೆ ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ. ಇದರ ಹೆಲ್ತ್ ಬೆನಿಫಿಟ್ಸನ್ನು ನೀವು ಪಡ್ಕೊಳ್ಳಿ. ಥ್ಯಾಂಕ್ ಯು.